ಮನೇಲಿ ಕೂತಿದ್ರೆ ಬೋರ್ ಹೊಡಿತಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡು ಬೈಕ್ ತೊಗೊಂಡು ರೂಮ್ಗೆ ಡೆಕೋರೇಷನ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಕೊಬರೋಣ ಅಂತ ಹೊರಟಿದ್ವಿ. ನಾವು ಫಸ್ಟ್ ಹೋಗಿದ್ದು ಬಂದು ಒಂದು ಒಳ್ಳೆ ಬುಕ್ ಹೋಮ್ಗೆ ಹೋಗಿದ್ವಿ. ಯಾಕಂದರೆ ಅಲ್ಲಿ ಕಾರ್ಸು ಮತ್ತು ಬೇಜಾನ್ ಹಾಟ್ ವೀಲ್ಸ್ ಈ ಥರ ಸಮಥಿಂಗ್ ಲೈಕ್ ಸೂಪರಾಗಿತ್ತು. ಅಲ್ಲಿ ಇದ್ದಿದ್ದ ಕಾರ್ಗಳನ್ನೆಲ್ಲ ನೋಡಿ ನಿಜವಾಗ್ಲೂ ಬೇಜಾರೇ ಆಗಿಬಿಟ್ಟಿದ್ದೀನಿ. ಮತ್ತು ಅದ್ರ ಪ್ರೈಸ್ಗಳು ನೋಡಿನೂ ಬೇಜಾರಾಗಿಬಿಟ್ಟಿತ್ತು. ಅಷ್ಟು ಎಕ್ಸ್ಪೆನ್ಸಿವ್ ಬಟ್ ನೋಡೋಕ್ಕೆ ಮಾತ್ರ ಲುಕ್ ವೈಸ್ ಸಖತ್ತಾಗಿತ್ತು. ಇಂಥ ಕಾರ್ ಟಾಯ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬ್ರೋ. ಎಲ್ಲ ಪೋರ್ಷಿ, BMW, ಮರ್ಸಿಡೀಸ್, ಲ್ಯಾಂಬರ್ಗಿನಿ ಪ್ರತಿ ಒಂದು ಕಾರಿನ ಟಾಯ್ಸ್ಗಳು ಎಲ್ಲನೂ ಅಲ್ಲಿತ್ತು. ಬಟ್ ಪ್ರೈಸ್ ಮಾತ್ರ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಟಾಯ್ಸ್ ತೊಗೊಂಡು ಸಾಕು ಅಂತ ಹೇಳ್ಬಿಟ್ಟು ಒಂಚೂರು ಫಿಶ್ ಅಕ್ವೇರಿಯಂ ಸೈಡ್ ಕಣ್ಣು ಹಾಕಿದ್ವಿ. ಯಾಕಂದರೆ ಫಿಶ್ಗಳನ್ನ ಡೆಕೋರೇಷನ್ ಮಾಡೋಣ ಅಂದ್ಕೊಂಡ್ವಿ. ಫಿಶ್ಶು ಇರೋ ಪ್ರೈಸ್ಗಳು ಕೇಳಿದ್ರೆ ಅದು ಬೇಜಾರಾಗ್ತದೆ. ಒಂದೊಂದು ಜೋಡಿ 500 400 ಅಂತಿದ್ರು. ಸರಿ ಓಕೆ, ಇವನ್ನೆಲ್ಲ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂಚೂರು ಹಂಗೆ ಅಕ್ವೇರಿಯಂ ಫುಲ್ಲು ರೌಂಡ್ ಮಾಡ್ಕೊಂಡು ಬರ್ತಾ ಇದ್ವಿ. ಹಂಗೆ ಬರ್ತಾ ಬರ್ತಾ ಲವ್ ಬರ್ಡ್ಸು ಹಂಗೆ ನೋಡ್ಕೊಂಡು ಬರ್ತಾ ಇರ್ಬೇಕಾರೆ ಈ ಒಂದು ಆ್ಯಟಿಟ್ಯೂಡ್ ಫೆಲೋ ನನ್ನ ಕಣ್ಣಿಗೆ ಸಿಗಾಕೊಂಡ. ಎಷ್ಟು ದೊಡ್ಡದಾಗಿದ್ದಾನೆ ಗುರು, ಒಂದು ಫಿಶ್ ಟ್ಯಾಂಕ್ ಫುಲ್ಲು ಇವನೇ ಇದ್ದಾನೆ. ಇವನ್ನ ಎಷ್ಟೇ ನಾನು ಈ ಥರ ಆಟ ಆಡ್ಸಿದ್ರು ನಮ್ಮ ಮಗ ಅಲ್ಲಿಂದ ಎದ್ದೋಳ್ತಾನೆ ಇಲ್ಲ. ಹಂಗೆ ಮಿಕ್ಕಿದ ಫಿಶ್ಗಳನ್ನೆಲ್ಲ ನೋಡಿಕೊಂಡು ಒಂಚೂರು ಎಂಜಾಯ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಡ್ಬೇಕಾದ್ರೆ ನಮ್ಮ ಫ್ರೆಂಡ್ ನಂಗೆ ಒಂದು ಡೌಟ್ ಕೇಳ್ದ. ಮತ್ತೆ ನನಗೊಂದು ಡೌಟ್ ಇಲ್ಲ, ಈಗ ಪೆಟ್ರೋಲ್ ಬಂಕಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಅಂತಾರೆ, ಮತ್ತೆ ಫೋನ್ ಪೇ ಹೆಂಗೆ ಮಾಡ್ತೀವಿ?